ಪ್ರತಿದಿನ ರೈತ ಬೆವರು ಸುರಿಸಿ ಸಾಕು ಇನ್ನು ರಕ್ತ ಸುರಿಸ್ರಿ ಅಂತ ನಮ್ಮ ನಾಯಕರು ಈ ರೀತಿಯಾಗಿ ರೈತರ ಗೋಳಾಡಿಸ್ತಾ ಇದ್ದಾರೆ ರೈತರನ್ನ. ಇನ್ನು ಇದ್ರ ಬಗ್ಗೆ ಸಂಪೂರ್ಣವಾದಂತ ವಿಸ್ತೃತ ವರದಿ ಇಂದು ರಾತ್ರಿ 9:30ಕ್ಕೆ ನಿಮ್ಮ ಅಶ್ವವೇಗ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ಮಿಸ್ ಮಾಡದೆ ನೋಡಿ. ಇನ್ನು ಅದೇ ರೀತಿಯಾಗಿ ಮುಂದಿನ ಸ್ಟೋರಿಯನ್ನ ನೋಡೋದಾದ್ರೆ 65% ಭರ್ತಿಯಾದಂಥ ತುಂಗಭದ್ರಾ ರೈತರ ಮುಖದಲ್ಲಿ ಸಂತಸ ಮೂಡಿದೆ. ವಿಜಯನಗರ ಕೊಪ್ಪಳ ಜಿಲ್ಲೆಯ ರೈತರ ಮುಖದಲ್ಲಿ ಹರ್ಷ. ಶಿವಮೊಗ್ಗ ಸಹ್ಯಾದ್ರಿ ತಪ್ಪಲಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಧಾರಾಕಾರ ಮಳೆ ಅದರಿಂದ ಸಂಪೂರ್ಣವಾಗಿ 65% ಭರ್ತಿಯಾದಂಥ ತುಂಗಭದ್ರಾ ನದಿ ರೈತರ ಮುಖದಲ್ಲಿ ಸಂತಸ. ವಿಜಯನಗರ ಕೊಪ್ಪಳ ಜಿಲ್ಲೆಯ ರೈತರ ಮುಖದಲ್ಲಿ ಹರ್ಷ ಇದೀಗ. ಶಿವಮೊಗ್ಗ ಸಹ್ಯಾದ್ರಿ ತಪ್ಪಲಿನಲ್ಲಿ ಧಾರಾಕಾರ ಮಳೆ. ರಣಮಳೆಗೆ ಜಲಾಶಯಕ್ಕೆ ಹರಿದು ಬರುತ್ತಿರುವಂತಹ ನೀರು. ತುಂಗಭದ್ರಾ ಜಲಾಶಯದ ಒಳಹರಿವು ಹೆಚ್ಚಳ ಆಗಿದೆ. ಸದ್ಯ ಜಲಾಶಯದ ಒಳಹರಿವು 47,559 ಕ್ಯೂಸೆಕ್. ಸದ್ಯ ಜಲಾಶಯದ ಸಂಗ್ರಹ ಮಟ್ಟ 68.78 ಟಿಎಂಸಿ. 105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದಂತ ಡ್ಯಾಮ್ ಇದು. ಅರ್ಧಕ್ಕಿಂತ ಹೆಚ್ಚು ನೀರು ಸಂಗ್ರಹ ಹಿನ್ನೆಲೆಯಲ್ಲಿ ರೈತರ ಮೊಗದಲ್ಲಿ ಸಂತಸ. ಇದೇ ಮೊದಲ ಬಾರಿಗೆ ಟಿಬಿ ಡ್ಯಾಮ್ ಕಾಲುವೆಗಳಿಗೆ ನೀರು ಹರಿತಾ ಇದೆ. ಬೆಳಂಬೆಳಗ್ಗೆ ಹೊಲ ಗದ್ದೆಗಳಿಗೆ ತೆರಳುತ್ತಾ ಇರುವಂತಹ ರೈತರು. ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಮತ್ತೆ ಕೃಷಿ ಚಟುವಟಿಕೆ ಆರಂಭವಾಗಿದೆ. 65% ಭರ್ತಿಯಾದಂಥ ತುಂಗಭದ್ರಾ ನದಿ. ನೀರಿಲ್ಲ ಅಂತ ಅಂದರೆ ಈಗಲೇ ನಾವು ಗದಗದ ಒಂದು ಸ್ಟೋರಿ ನೋಡಿದ್ವಿ. ಸಂಪೂರ್ಣವಾಗಿ ಬೆಳೆ ಹೇಗೆ ಒಣಗಿ ಹೋಗ್ಬಿಟ್ಟಿದೆ ಅಂತ. ಆ ಕಷ್ಟ ರೈತನಿಗೆ ಗೊತ್ತ್ರಿ. ನೇಗಿಲು ಹಿಡಿಯದಿದ್ರೆ ರೈತ ನಾವೆಲ್ಲ ಮಣ್ಣು ತಿನ್ನಬೇಕಾಗುತ್ತೆ. ಅಂಥದ್ರಲ್ಲಿ ಮಳೆ ಇಲ್ಲದಿರುವಂಥ ಕಾರಣದಿಂದಾಗಿ, ಬರ ಇರುವಂಥ ಕಾರಣದಿಂದಾಗಿ ರೈತರಿಗೆ ಒಂದು ರೀತಿ ಕಂಗಾಲಾಗೋಗಿದ್ರು. ಬಟ್ ಇದೀಗ ನೋಡಿ, ತುಂಗಭದ್ರಾ ಜಲಾಶಯ, ತುಂಗಭದ್ರಾ ಒಳಹರಿವು ಹೆಚ್ಚಳ ಆಗಿದೆ. ಅದರಲ್ಲಿ ಒಟ್ಟಾರೆಗೆ 105 ಟಿಎಂಸಿ ನೀರು ಸಂಗ್ರಹ ಮಾಡುವಂಥ ಡ್ಯಾಮ್ ಅದು. ಬಟ್ ಇದೀಗ 65%ವರೆಗೂ ತುಂಗಭದ್ರಾ ಸಂಪೂರ್ಣವಾಗಿ ತುಂಬುತ್ತಾ ಇದೆ. ಹಾಗಾಗಿ ಗದ್ದೆಗಳಿಗೆ ನೀರು ಹೋಗ್ತಾ ಇದೆ. ರೈತರು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಮುನ್ನುಗ್ಗಿದ್ದಾರೆ. ರೈತ ಬೆಳಿಗ್ಗೆ ಎದ್ದ ತಕ್ಷಣ ಅವ್ನು ನೇಗಿಲು ಹಿಡ್ಕೊಂಡು ಹೊಲಕ್ಕೆ ಹೋಗಬೇಕು ಖುಷಿಯಲ್ಲಿ. ಕೆಲಸ ಮಾಡೋಣಪ್ಪ, ನಮ್ಮ ಕೆಲಸ ಏನಿದೆ ಕೆಲಸ ಮುಗಿಸ್ಕೊಂಬರೋಣ ಅಂತ. ಅದು ರೈತನ ಕಾಯಕ, ದಿನಂಪ್ರತಿ ನಡೆಯುವಂಥದ್ದು, ದೈನಂದಿನ ಜೀವನ ಅದು. ಬಟ್ ಬೆಳಿಗ್ಗೆ ಎದ್ದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತು ನೀರೇ ಇಲ್ಲ, ಹೇಗೆ ಹೊಲಕ್ಕೆ ಹೋಗಿ ನಾನು ಕೆಲಸ ಏನು ಮಾಡಲಿ, ನೀರೇ ಇಲ್ಲ ಅಂತಂದಮೇಲೆ ಬೆಳೆ ಹೇಗೆ ಬೆಳೀಲಿ ಅನ್ನುವಂಥ ರೀತಿಯಲ್ಲಿ ಆಗಬಾರ್ದು. ನೋಡಿ, ತುಂಗಭದ್ರಾ ಜಲಾಶಯ ತುಂಬಿ ಹರಿತಾ ಇದೆ. ಖುಷಿ ಆಗುತ್ತೆ ನೋಡಿದ್ರೆ, ನದಿಯನ್ನು, ಜಲಾಶಯವನ್ನು ನೋಡಿದ್ರೆ, ಡ್ಯಾಮನ್ನು ನೋಡಿದ್ರೆ ಖುಷಿ ಆಗುತ್ತೆ. ಸುತ್ತಮುತ್ತ ಇರುವಂಥ ಹಳ್ಳಿಗಳಿಗೆ ನೀರು ಸಪ್ಲೈ ಆಗುತ್ತೆ. ರೈತರು ಖುಷಿಯಾಗಿ ಅಲ್ಲಿ ಹೊಲದಲ್ಲಿ ಬಿತ್ತನೆ ಕಾರ್ಯವನ್ನು ಆರಂಭಿಸಿದ್ದಾರೆ. ನೋಡಿ ಹೇಗೆ ಕೃಷಿ ಚಟುವಟಿಕೆಗಳು ಮುಂದುವರೆದಿದ್ದಾವೆ ಅಂತ. ಬಟ್ ಇದು ರಾಜ್ಯದಲ್ಲಿ ಏನಾಗಿದೆ ಅಂತ ಅಂದರೆ, ಎಲ್ಲ ಭಾಗದಲ್ಲೂ ಈ ರೀತಿಯಾದಂಥ ಪರಿಸ್ಥಿತಿ ಇಲ್ಲ. ಈಗೇನೋ ತುಂಗಭದ್ರಾ ಜಲಾಶಯ ಅದು ಭರ್ತಿ ಆಯಿತು, ವಿಜಯನಗರ, ಕೊಪ್ಪಳ ಇಲ್ಲೆಲ್ಲವೂ ಕೂಡ ನೀರು ಸಂಗ್ರಹ ಆಗಿದೆ. ಅಲ್ಲಿ ಜನಗಳಿಗೆ, ಕೃಷಿ ಚಟುವಟಿಕೆಗಳಿಗೆ ನೀರು ಸಾಕ್ತಾ ಇದೆ. ಬಟ್ ಗದಗದಲ್ಲಿ ಈಗ ನೋಡಿದ್ವಲ್ಲ ನಾವು, ರೈತರು ಏನು ಮಾಡ್ತಾ ಇದ್ದಾರೆ, ಆ ರೀತಿಯಾದಂಥ ಸಿಚುವೇಶನ್ ಇದೆ. ಸೊ ಹಾಗಾಗಿ ಮಳೆರಾಯ ಒಂದು ಕಡೆ ಕೈ ಹಿಡಿದಿದ್ದಾನೆ, ಮತ್ತೊಂದು ಕಡೆ ಕೈ ಕೊಟ್ಟಿದ್ದಾನೆ. ಇಲ್ಲಿ ಬಿತ್ತನೆ ಕಾರ್ಯಗಳು ಶುರುವಾಗಿದೆ. ರೈತರು ಭರ್ಜರಿಯಾಗಿ ಬಿತ್ತನೆಯನ್ನು ಆರಂಭಿಸಿದ್ದಾರೆ.